ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಹಿಳೆಯರಲ್ಲಿ ಗರ್ಭಾಶಯದ ಫಲವತ್ತತೆಯನ್ನು ಹೆಚ್ಚಿಸಲು ಯಾವುದು ಹೆಚ್ಚು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಮೊಟ್ಟೆ, ಬಿ ಖರ್ಜೂರ, ಸಿ ಬೆಣ್ಣೆ, ಡಿ ಸೋಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಖರ್ಜೂರ. ಕೆಂಪು ಖರ್ಜೂರ ಮಹಿಳೆಯರ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ. ತಜ್ಞರ ಪ್ರಕಾರ ರೆಡ್ ಡೇಟ್ ಟೀಯನ್ನು ನಿಯಮಿತವಾಗಿ ಕುಡಿಯುವುದರಿಂದ ಅಥವಾ ಕೆಂಪು ಖರ್ಜೂರವನ್ನು ಸೇವಿಸುವುದರಿಂದ ಗರ್ಭಾಶಯದ ಫಲವತ್ತತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ಈ ಚಹಾವು ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸಲು ಮತ್ತು ಯಕೃತ್ತನ್ನು ರಕ್ಷಿಸಲು ಕೂಡ ಕೆಂಪು ಖರ್ಜೂರ ಹೆಚ್ಚು ಸಹಾಯಕಾರಿಯಾಗಿದೆ. ಎರಡನೇ ಪ್ರಶ್ನೆ, ಯಾವ ರಕ್ತದ ಗುಂಪನ್ನು ಗೋಲ್ಡನ್ ರಕ್ತದ ಗುಂಪು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಓ ನೆಗೆಟಿವ್, ಬಿ ಎ ಬಿ ಪಾಸಿಟಿವ್, ಸಿ RH ನಲ್, ಡಿ ಬಾಂಬೆ ರಕ್ತದ ಗುಂಪು. ಸರಿಯಾದ ಉತ್ತರ ಆಪ್ಷನ್ ಸಿ RH ನಲ್. RH ನಲ್ ಈ ರಕ್ತದ ಗುಂಪುಗಳು ಅಪರೂಪದ ರಕ್ತದ ಪ್ರಕಾರ ಸಾಮಾನ್ಯ ವ್ಯಾಖ್ಯಾನವು 1,000 ಜನರಿಗೆ 1 ಅಥವಾ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಸಂಭವಿಸುತ್ತದೆ. ಜಗತ್ತಿನಲ್ಲಿ 50ಕ್ಕಿಂತ ಕಡಿಮೆ ಜನರು ಈ ರಕ್ತದ ಗುಂಪನ್ನು ಹೊಂದಿದ್ದಾರೆ. ಇದು ತುಂಬಾ ಅಪರೂಪವಾಗಿದ್ದು ಇದನ್ನು ಕೆಲವೊಮ್ಮೆ ಚಿನ್ನದ ರಕ್ತ ಎಂದು ಕೂಡ ಕರೆಯಲಾಗುತ್ತದೆ. ಮೂರನೇ ಪ್ರಶ್ನೆ, ಯಾವ ದೇಶದ ಜನರ ಹಸಿವನ್ನು ನೀಗಿಸಲು ಅಲ್ಲಿನ ಸರ್ಕಾರ ಕಾಡು ಪ್ರಾಣಿಗಳನ್ನು ಕೊಂದು ಮಾಂಸವನ್ನು ಆಹಾರವಾಗಿ ವಿತರಿಸುತ್ತಿದೆ? ಆಪ್ಷನ್ಸ್: ಎ ಆಫ್ಘಾನಿಸ್ತಾನ್, ಬಿ ಆಫ್ರಿಕಾ, ಸಿ ಜಿಂಬಾಬ್ವೆ, ಡಿ ಕಾಂಗೋ. ಸರಿಯಾದ ಉತ್ತರ ಆಪ್ಷನ್ ಬಿ ಆಫ್ರಿಕಾ. ಆಫ್ರಿಕಾದ ನಮೀಬಿಯಾದಲ್ಲಿ ಬರ ತಾಂಡವವಾಡುತ್ತಿದೆ. ತಿನ್ನಲು ಅನ್ನ, ಕುಡಿಯಲು ನೀರಿಲ್ಲದೆ ಅಲ್ಲಿನ ಜನರು ಪರದಾಡುತ್ತಿದ್ದಾರೆ. ಕಳೆದ 100 ವರ್ಷಗಳಲ್ಲಿ ದೇಶವು ಭೀಕರ ಬರ ಎದುರಿಸುತ್ತಿದ್ದು, ಜನರ ಹಸಿವು ನೀಗಿಸಲು ನಮೀಬಿಯಾ ಸರ್ಕಾರ ಕಠಿಣ ನಿರ್ಧಾರ ಕೈಗೊಂಡಿದೆ. ದೇಶದ ಅರಣ್ಯಗಳಲ್ಲಿ ಸಂಚರಿಸುವ ಅಪರೂಪದ 700 ಕಾಡು ಪ್ರಾಣಿಗಳನ್ನು ಕೊಂದು ಮಾಂಸವನ್ನು ಜನರಿಗೆ ವಿತರಿಸಲು ಸರ್ಕಾರ ನಿರ್ಧರಿಸಿದೆ. ನಾಲ್ಕನೇ ಪ್ರಶ್ನೆ, ಮಲಗಿದ ತಕ್ಷಣ ನಿದ್ರೆ ಬರಲು ಅಥವಾ ವೇಗವಾಗಿ ನಿದ್ರಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಹಾಲು, ಬಿ ಕಿವಿ ಹಣ್ಣು, ಸಿ ಬಿಸಿ ನೀರು, ಡಿ ಪಿಸ್ತಾ. ಸರಿಯಾದ ಉತ್ತರ ಆಪ್ಷನ್ ಬಿ ಕಿವಿ ಹಣ್ಣು. ಪ್ರತಿದಿನ ಮಲಗುವ ಸಮಯಕ್ಕೆ 1 ಗಂಟೆ ಮೊದಲು ಕಿವಿ ಹಣ್ಣನ್ನು ತಿನ್ನುವುದರಿಂದ ನಿದ್ರೆಯ ಗುಣಮಟ್ಟ ಮತ್ತು ಪ್ರಮಾಣ ಎರಡನ್ನೂ ಸುಧಾರಿಸುತ್ತದೆ. ಕಿವಿ ಹಣ್ಣಿನಲ್ಲಿ ಸಿರೋಟೋನಿನ್ ಸಮೃದ್ಧವಾಗಿರುವ ಕಾರಣ ನೀವು ವೇಗವಾಗಿ ನಿದ್ರಿಸಲು ಇದು ಸಹಾಯ ಮಾಡುತ್ತದೆ. ಐದನೇ ಪ್ರಶ್ನೆ, ಪತ್ನಿಯು ಪತಿಯ ಕಾಲನ್ನು ಒತ್ತುವುದರಿಂದ ಮನೆಯಲ್ಲಿ ಯಾವುದು ಹೆಚ್ಚಾಗುತ್ತದೆ? ಆಪ್ಷನ್ಸ್: ಎ ಪ್ರೀತಿ, ಬಿ ಸಂಪತ್ತು, ಸಿ ಸಮೃದ್ಧಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಒಂದು ಸ್ತ್ರೀಯ ಕೈಯಲ್ಲಿ ದೇವಾನುಗ್ರಹ ಗುರು ಮತ್ತು ಬೃಹಸ್ಪತಿ ವಾಸವಾಗಿರುತ್ತದೆ. ಇದಲ್ಲದೆ ಪುರುಷರ ಕಾಲಿನಲ್ಲಿ ದಾನವ ಗುರು ಶುಕ್ರ ವಾಸವಾಗಿದ್ದಾರೆ. ಇದರಿಂದ ಯಾವಾಗ ಸ್ತ್ರೀಯು ಒಬ್ಬ ಪುರುಷನ ಕಾಲನ್ನು ಸ್ಪರ್ಶ ಮಾಡುತ್ತಾಳೋ ಆಗ ಅಲ್ಲಿ ಗುರು ಮತ್ತು ಶುಕ್ರರ ಸಮ್ಮಿಲನವಾಗುತ್ತದೆ. ಈ ಒಂದು ಸಮ್ಮಿಲನದಿಂದ ಧನಲಾಭ ಯೋಗ ನಿರ್ಮಾಣವಾಗುತ್ತದೆ. ಈ ಕಾರಣದಿಂದಾಗಿ ತಾಯಿ ಲಕ್ಷ್ಮೀ ದೇವಿಯು ಭಗವಾನ್ ಶ್ರೀ ವಿಷ್ಣುವಿನ ಕಾಲನ್ನು ಯಾವಾಗಲೂ ಒತ್ತುತ್ತಿರುತ್ತಾಳೆ. ಹಾಗಾಗಿ ಈ ರೀತಿ ಪತ್ನಿಯು ಪತಿಯ ಕಾಲನ್ನು ಒತ್ತಿದರೆ ಮನೆಯಲ್ಲಿ ಸಮೃದ್ಧಿ ಮತ್ತು ಸಂಪತ್ತು ಹಾಗೂ ಪ್ರೀತಿ ಯಾವಾಗಲೂ ನೆಲೆಸಿರುತ್ತದೆ. ಆರನೇ ಪ್ರಶ್ನೆ, ದಾಂಪತ್ಯ ಜೀವನದಲ್ಲಿ ಕಾಡುವ ಹಲವಾರು ಸಮಸ್ಯೆಗಳ ದೋಷ ಪರಿಹಾರಕ್ಕಾಗಿ ಅಶ್ವತ್ಥನಾರಾಯಣ ಸ್ವಾಮಿಗೆ ಯಾವ ದೀಪವನ್ನು ಹಚ್ಚಬೇಕು? ಆಪ್ಷನ್ಸ್: ಎ ಎಳ್ಳೆಣ್ಣೆ, ಬಿ ತುಪ್ಪ, ಸಿ ಕೊಬ್ಬರಿ ಎಣ್ಣೆ, ಡಿ ಹೊಂಗೆ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕೊಬ್ಬರಿ ಎಣ್ಣೆ.
ಅಶ್ವತ್ಥ ಮರದ ಕೆಳಗೆ ಇರುವ ನಾಗರಕಲ್ಲಿಗೆ ತನಿ ಎರೆಯುವ ಸಮಯದಲ್ಲಿ ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿಗೆ ಕೊಬ್ಬರಿ ಎಣ್ಣೆಯಲ್ಲಿ ದೀಪ ಹಚ್ಚುವುದರಿಂದ ದಾಂಪತ್ಯ ಜೀವನದ ಹಲವಾರು ಕಲಹಗಳು ನಿವಾರಣೆಯಾಗುತ್ತದೆ. 7ನೇ ಪ್ರಶ್ನೆ, ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕರಿಬೇವನ್ನು ತಿನ್ನುವುದರಿಂದ ಯಾವ ಅಂಗ ಆರೋಗ್ಯವಾಗಿರುತ್ತದೆ? ಆಪ್ಷನ್ಸ್: ಎ ಕರುಳು, ಬಿ ಕಣ್ಣು, ಸಿ ಯಕೃತ್, ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಸಿ ಯಕೃತ್. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕರಿಬೇವಿನ ಎಲೆಗಳನ್ನು ತಿನ್ನುವುದರಿಂದ ಯಕೃತ್ತು ಆರೋಗ್ಯವಾಗಿರುತ್ತದೆ. ಯಕೃತ್ತಿನ ಕಾರ್ಯವನ್ನು ಸುಧಾರಿಸಲು ಕರಿಬೇವು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, ಕರಿಬೇವು ಲಿವರ್ ಸಿರೋಸಿಸ್ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತದೆ. ಕರಿಬೇವು ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಕರಿಬೇವು ತಿನ್ನುವುದರಿಂದ ಹೊಟ್ಟೆ ನೋವು ನಿವಾರಣೆಯಾಗುವುದಲ್ಲದೆ ಮಲಬದ್ಧತೆ, ಆಮ್ಲೀಯತೆ ಮತ್ತು ಅಜೀರ್ಣ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. 8ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಚಯಾಪಚಯ, ಜೀರ್ಣಕ್ರಿಯೆ ಮತ್ತು ಪ್ರತಿರಕ್ಷಣಾ ಕಾರ್ಯದಲ್ಲಿ ಯಾವುದು ಅತ್ಯಗತ್ಯ? ಆಪ್ಷನ್ಸ್: ಎ ಜಿಂಕ್, ಬಿ ನೀರು, ಸಿ ಕಬ್ಬಿಣ, ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಎ ಜಿಂಕ್. ಜಿಂಕ್ ದೇಹದಲ್ಲಿನ ಅತ್ಯಂತ ಅಗತ್ಯವಾದ ಖನಿಜಗಳಲ್ಲಿ ಒಂದಾಗಿದೆ. ಇದು ಚಯಾಪಚಯ, ಜೀರ್ಣಕ್ರಿಯೆ ಮತ್ತು ಪ್ರತಿರಕ್ಷಣಾ ಕಾರ್ಯದಲ್ಲಿ ಒಳಗೊಂಡಿರುವ 300ಕ್ಕೂ ಹೆಚ್ಚು ಕಿಣ್ವಗಳ ಸರಿಯಾದ ಕಾರ್ಯನಿರ್ವಹಣೆಗೆ ಅಗತ್ಯವಾಗಿರುತ್ತದೆ. DNA ಸಂಶ್ಲೇಷಣೆ, ಕೋಶ ವಿಭಜನೆ ಮತ್ತು ಬೆಳವಣಿಗೆಗೆ ಜಿಂಕ್ ಅತ್ಯಗತ್ಯ. 9ನೇ ಪ್ರಶ್ನೆ, ತೆಂಗಿನ ಹೂವನ್ನು ತಿನ್ನುವುದರಿಂದ ಯಾವ ಸಮಸ್ಯೆ ದೂರವಾಗುತ್ತದೆ? ಆಪ್ಷನ್ಸ್: ಎ ಕಿಡ್ನಿ ಸೋಂಕು, ಬಿ ಕ್ಯಾನ್ಸರ್, ಸಿ ಹೃದಯಾಘಾತ, ಡಿ ಫಿಟ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ತೆಂಗಿನ ಹೂವು ತಿನ್ನುವುದರಿಂದ ಆಯಾಸ, ಆಲಸ್ಯ ಮತ್ತು ಒತ್ತಡದಂತಹ ಸಮಸ್ಯೆಗಳು ದೂರವಾಗುತ್ತವೆ. ಕಿಡ್ನಿ ಸೋಂಕುಗಳು ಮತ್ತು ಕಿಡ್ನಿ ಸಂಬಂಧಿತ ಯಾವುದೇ ರೀತಿಯ ಸಮಸ್ಯೆಗಳು ದೂರವಾಗುತ್ತವೆ. ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳನ್ನು ತಡೆಗಟ್ಟುವ ಶಕ್ತಿ ತೆಂಗಿನ ಹೂವಿನಲ್ಲಿದೆ. ಹಾಗಾಗಿ ತೆಂಗಿನ ಹೂವು ಸಿಕ್ಕಾಗ ತಪ್ಪದೇ ಸೇವಿಸುವುದು ನಿಮ್ಮ ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. 10ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವ ರಾಜ್ಯ ಯಾವುದು? ಆಪ್ಷನ್ಸ್: ಎ ಕರ್ನಾಟಕ, ಬಿ ಪಶ್ಚಿಮ ಬಂಗಾಳ, ಸಿ ಉತ್ತರ ಪ್ರದೇಶ್, ಡಿ ಪಂಜಾಬ್. ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ ಬಂಗಾಳ. ಭಾರತದ ಅಕ್ಕಿ ಉತ್ಪಾದನೆಯಲ್ಲಿ 13% 14% ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಬೆಳೆಯಲಾಗುತ್ತದೆ. ದೇಶದ ಬಹುತೇಕ ರಾಜ್ಯಗಳಲ್ಲಿ ಭತ್ತ ಬೆಳೆದರೂ ನಂತರದ ಸ್ಥಾನ ಉತ್ತರ ಪ್ರದೇಶ, ಪಂಜಾಬ್ ರಾಜ್ಯಗಳಿಗಿದೆ. ಈ 3 ರಾಜ್ಯಗಳ ಒಟ್ಟು ಕೊಡುಗೆ 36%ನಷ್ಟು. ಆದರೆ ತಾಪಮಾನ ವೈಪರೀತ್ಯಗಳ ಹಿನ್ನೆಲೆಯಲ್ಲಿ ಅದರ ಅಂಕಿ ಅಂಶಗಳು ಏರುಪೇರು ಆಗಬಹುದು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.